ಒಂದು ಉದ್ರೇಕ ಕರೆಕ್ಟ್ ಆಗಿ ಬರಲ್ಲ, ಅಥವಾ ಬಂದ್ರೆ ಜಾಸ್ತಿ ಟೈಮ್ ಅವರಿಗೆ ಹೋಲ್ಡ್ ಮಾಡೋ ಕೆಪಾಸಿಟಿ ಇರಲ್ಲ, ಅಂದ್ರೆ ನಿಮುರ್ ದೌರ್ಬಲ್ಯತೆ. ಎರಡನೇದು ಶೀಘ್ರಸ್ಖಲನ, ಅಂದ್ರೆ ವಿದಿನ್ ಟೈಮ್ ಎಜಾಕ್ಯುಲೇಟ್ ಆಗೋದು ಅಥವಾ ಪ್ರೀ ಮ್ಯಾಚರ್ ಎಜಾಕ್ಯುಲೇಷನ್ ನಾವೇನಂತೀವಿ ಬೇಗ ಸ್ಖಲನ ಆಗೋದು. ಮೂರನೇದು ಪೆನಿಸ್ ಸೈಜ್ ಸ್ರಿಂಕ್ ಆಗೋದು ಅಥವಾ ಚಿಕ್ಕದಾಗೋದು. ನಾಲ್ಕನೇದು ಪೆನಿಸ್ ತುದಿ ಮೇಲೆ ಪದೇ ಪದೇ ಕ್ರ್ಯಾಕ್ಸ್ ಬರೋದು ಅಥವಾ ಅಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗೋದು. ಐದನೇದು ಮಗುಗೆ ಏನಾದರೂ ಪ್ಲಾನ್ ಮಾಡ್ತಾ ಇದ್ರೆ ಅದರಲ್ಲಿ ಡಿಲೇ ಆಗೋದು, ಕ್ವಾಲಿಟಿ ಆಫ್ ಸ್ಪರ್ಮ್ ವೀಕ್ ಆಗೋದು. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲ್, ಆಯುರ್ವೇದಿಕ್ ಲೈಂಗಿಕ ತಜ್ಞ, ಸೆಕ್ಸಾಲಜಿಸ್ಟ್, ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ಇವತ್ತು ಮಧುಮೇಹ ಅಂದರೆ ಡಯಾಬಿಟಿಸ್, ಮಧುಮೇಹನಲ್ಲಿ ಆಗುವ ಲೈಂಗಿಕ ಸಮಸ್ಯೆಗಳು, ಆಮೇಲೆ ಅದನ್ನು ಸರಿ ಹೇಗೆ ಪಡಿಸ್ಬೇಕು ಈ ವಿಷಯದಲ್ಲಿ ಹೇಳ್ತೀನಿ. ಡಯಾಬಿಟೀಸ್ ಮೇಲೆ ಮುಂಚೆ ನಾನು ಒಂದು ವಿಡಿಯೋ ಮಾಡಿದೆ, ಬಟ್ ಅದು ಇಷ್ಟು ಡೀಟೇಲ್ ಆಗಿ ಇರಲಿಲ್ಲ. ಸೊ ಇವತ್ತು ಸ್ವಲ್ಪ ಡೀಟೇಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಮಧುಮೇಹ ಅಥವಾ ಡಯಾಬಿಟೀಸು ಅಥವಾ ಯಾರಿಗೆ ಶುಗರ್ ಇದೆ ಆ ಪೇಷಂಟ್ಸ್ನಲ್ಲಿ ಸೆಕ್ಸ್ ಪ್ರಾಬ್ಲಮ್ ಯಾಕಾಗುತ್ತೆ, ಅದಕ್ಕೆ ಏನೇನು ಕಾರಣಗಳು, ಆಮೇಲೆ ಅದನ್ನು ಸರಿಪಡಿಸ್ಬೇಕಂದ್ರೆ ಏನು ಮಾಡಬೇಕಂತ. ಸೊ ವಿಡಿಯೋ ಲಾಸ್ಟ್ವರೆಗೆ ನೋಡಿ. ಮತ್ತು ಇದು ವಿಚಾರ ಮಾಡಿಬಿಟ್ಟು ನನಗೆ ಡಯಾಬಿಟೀಸ್ ಇಲ್ಲ, ನಾನು ಯಾಕೆ ಇದು ವಿಡಿಯೋ ನೋಡಲಿ ಅಂತ. ಸ್ಟಡಿ ಏನು ಹೇಳ್ತಾ ಇದೆ ಅಂದರೆ, ಆಲ್ಮೋಸ್ಟ್ ಇವಾಗ 10 ಜನ ರೋಡ್ನಲ್ಲಿ ಹೋಗ್ತಾ ಇದ್ದಾರೆ ಅಂದರೆ 4 ಜನರಿಗೆ ಶುಗರ್ ಇದೆ, 2 ಜನರಿಗೆ ಶುಗರ್ದು ಪೂರ್ವ ಲಕ್ಷಣ ಅಂದರೆ ಪ್ರೀ ಡಯಾಬಿಟಿಕ್ ಸ್ಟೇಟ್ ಇದೆ, ಅಂದರೆ 10ನಲ್ಲಿ 6 ಜನ ಆಲ್ರೆಡಿ ಡಯಾಬಿಟೀಸ್ನಲ್ಲಿನೇ ಇದ್ದಾರೆ. ಸೊ ಅದಕ್ಕೆ ನಿಮಗೆ ಸದ್ಯಕ್ಕಿಲ್ಲ, ಒಳ್ಳೆಯದು, ಬಟ್ ಮುಂದೆ ಬರಬಾರ್ದು ಅಂದರೆ ಅದು ಏನು ಮಾಡಬೇಕಂತ ಅದನ್ನು ಈ ವಿಡಿಯೋನಲ್ಲಿ ಹೇಳ್ತೀನಿ. ಸೊ ಲಾಸ್ಟ್ವರೆಗೆ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋ ಇದೆ. ಈ ಒಂದು ವಿಡಿಯೋ ಮಾಡಬೇಕಂದ್ರೆ ತುಂಬ ಆಸ್ಪೆಕ್ಟ್ನಲ್ಲಿ ನಾನು ಸ್ಟಡಿ ಮಾಡಿ ಇದರ ಮೇಲೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ವಿತ್ 15 ವರ್ಷದ ಎಕ್ಸ್ಪೀರಿಯನ್ಸು, ವಿತ್ ಆಲ್ ಮಾಡರ್ನ್ ಮೆಡಿಸಿನ್ಸ್ ಆಗಲಿ ಆಯುರ್ವೇದ ಆಗಲಿ ಪೂರ್ತಿ ಇದರಲ್ಲಿ ಏನಿದೆ, ಒಂದು ಬಂಚ್ ಆಫ್ ಏನಿದೆ ಕಲೆಕ್ಷನ್ಸ್ ಇದೆ ಪ್ರತಿಯೊಂದು ಸಿಸ್ಟಮ್ ಆಫ್ ಮೆಡಿಸಿನ್ದು. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಡಯಾಬಿಟೀಸ್ ಅಂದರೆ ಏನು? ಬಾಡಿನಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗೋದು. ಸೊ ಶುಗರ್ ಲೆವೆಲ್ ಬಾಡಿನಲ್ಲಿ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ, ಬಾಡಿನಲ್ಲಿ ಒಂದು ಗ್ರಂಥಿ ಇರುತ್ತೆ, ಅದರ ಹೆಸರು ಪ್ಯಾಂಕ್ರಿಯಾಸ್ ಅಂತ. ಈ ಪ್ಯಾಂಕ್ರಿಯಾಸ್ ಗ್ರಂಥಿದ ಕೆಲಸ ಏನಂದರೆ, ಬಾಡಿನಲ್ಲಿ ಪ್ಯಾಂಕ್ರಿಯಾಸ್ ಗ್ರಂಥಿದ್ದು ಒಂದು ಅಂಶ ಇರುತ್ತೆ ಬೀಟಾ ಸೆಲ್ಸ್ ಅಂತ. ಆ ಬೀಟಾ ಸೆಲ್ಸ್ ಇನ್ಸುಲಿನ್ ಅಂತ ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ಈ ಇನ್ಸುಲಿನ್ ಹಾರ್ಮೋನ್ ಏನು ಮಾಡುತ್ತೆ, ಬಾಡಿನಲ್ಲಿ ನಿಮ್ಗೆ ಏನಾಗುತ್ತೆ, ಶುಗರ್ ಲೆವೆಲ್ನ ಮಾನಿಟರ್ ಮಾಡುತ್ತೆ. ಸೊ ಕಾಲಾಂತರವಾಗಿ ಸ್ವಲ್ಪ ದೈಹಿಕ ವ್ಯಾಯಾಮ ಇಲ್ಲ, ಸ್ಟ್ರೆಸ್ಫುಲ್ ಲೈಫ್ ಇದೆ, ಓವರ್ ಈಟಿಂಗ್ ಇದೆ, ವೇಟ್ ಜಾಸ್ತಿ ಇದೆ, ಪೊಲ್ಯೂಷನಲ್ಲಿ ಜಾಸ್ತಿ ಕೆಲಸ ಮಾಡ್ತೀರಾ, ಎನ್ವೈರ್ಮೆಂಟಲ್ ಪ್ರಾಬ್ಲಮ್ದಿಂದ ಏನಾಗುತ್ತೆ, ಅಥವಾ ಮನೆಯಲ್ಲಿ ತಂದೆ ತಾಯಿಗೆ ಯಾರಿಗಾರ ಡಯಾಬಿಟೀಸ್ ಇದ್ದರೆ ಅದರಿಂದ ಮಕ್ಕಳಿಗೂ ಆಗೋ ಎಲ್ಲ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವಾಗ ಡಯಾಬಿಟೀಸ್ ಬಂದಿದೆ ಅಥವಾ ಬರೋ ಥರ ಇದೆ ಅಂತ ತಿಳ್ಕೊಳ್ಳಿ. ಸೊ ಫಸ್ಟ್ ಏನು ಮಾಡುತ್ತೆ ಅಂದರೆ, ಬಾಡಿನಲ್ಲಿ ಇನ್ಸುಲಿನ್ ರೆಜಿಸ್ಟರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಇನ್ಸುಲಿನ್ ರೆಜಿಸ್ಟರ್ ಆದಾಗ ಸ್ಟಾರ್ಟ್ ಆದರೆ, ಒಂದು ಕಾಮನ್ ಭಾಷೆಯಲ್ಲಿ ಹೇಳಬೇಕಂದ್ರೆ, ಬಾಡಿನಲ್ಲಿ ಆಗುವ ಇನ್ಸುಲಿನ್ ಉತ್ಪತ್ತಿ ಕಡಿಮೆ ಮತ್ತು ಇದ್ದಿದ್ದ ಇನ್ಸುಲಿನ್ ಬಾಡಿನಲ್ಲಿ ಕೆಲಸ ಮಾಡೋದು ಕಡಿಮೆ ಆಗುತ್ತೆ. ಅದಕ್ಕೆ ಏನು ಕಾರಣಗಳಂದರೆ, ಬಾಡಿನಲ್ಲಿ ಇವಾಗ ಫ್ಯಾಟ್ ಡೆಪಾಸಿಟ್ ಜಾಸ್ತಿ ಆಗುತ್ತೆ. ಈ ಫ್ಯಾಟ್ ಏನಾಗುತ್ತೆ, ಇನ್ಸುಲಿನ್ನ ಆ ಒಂದು ಟಿಶ್ಯೂದಿಂದ ಬೇರೆ ಟಿಶ್ಯೂ ಒಳಗಡೆ, ಇಂಟ್ರಾ ಸೆಲ್ಯುಲಾರ್ ಮತ್ತು ಎಕ್ಸ್ಟ್ರಾ ಸೆಲ್ಯುಲಾರ್ ಅಂತ ಅಂತೀವಿ, ಒಂದು ಸೆಲ್ದಿಂದ ಬೇರೆ ಸೆಲ್ ಒಳಗಡೆ ಎಂಟ್ರಿ ಏನು ಹೊಡಿಬೇಕು, ಆ ಟೈಮ್ನಲ್ಲಿ ಅಲ್ಲಿ ಒಂದು ಬ್ಲಾಕೇಜ್ ಥರ ಆಗುತ್ತೆ. ಅದು ಏನು ಮಾಡುತ್ತೆ, ಇನ್ಸುಲಿನ್ನ ಒಳಗಡೆ ಎಂಟ್ರಿ ಹೊಡೆಯಕ್ಕೆ ಕುಡಿಯಲ್ಲ. ಆವಾಗ ಏನಾಗುತ್ತೆ, ಸ್ಲೋಲಿ ರಕ್ತನಲ್ಲಿ ಶುಗರ್ ಜಾಸ್ತಿ ಆಗುತ್ತೆ. ಶುಗರ್ ಜಾಸ್ತಿ ಆಗಿಬಿಟ್ಟು ಅದರದಿಂದ ಬೇರೆ 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 ಸೈಡ್ ಎಫೆಕ್ಟ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನನ್ನ ಸ್ಪೆಷಾಲಿಟಿ ಲೈಂಗಿಕ ತಜ್ಞ ಇದ್ದಿದ್ದ ಕಡೆಯಿಂದ ನಾನು ಸೆಕ್ಸುವಲ್ ಪ್ರಾಬ್ಲಮ್ಮು ಅಥವಾ ಲೈಂಗಿಕ ಪ್ರಾಬ್ಲಮ್ ಏನೇನು ಬರಬಹುದು ಅಂತ ಈ ವಿಷಯ ಮೇಲೆ ನಾನು ಹೇಳ್ತಾ ಇದ್ದೀನಿ. ಸೊ ಬಾಡಿನಲ್ಲಿ ಯಾವಾಗ ಶುಗರ್ ಜಾಸ್ತಿ ಆಗುತ್ತೆ ನೋಡಿ, ಅದರಲ್ಲಿ ನಿಮಗೆ ಮೇನ್ ಲಕ್ಷಣಗಳು ಏನು ಕಂಡುಬರ್ಬೋದು ಅಂದರೆ, ಒಂದು ಉದ್ರೇಕ ಕರೆಕ್ಟಾಗಿ ಬರಲ್ಲ, ಅಥವಾ ಬಂದರೆ ಜಾಸ್ತಿ ಟೈಮ್ ಅವರಿಗೆ ಹೋಲ್ಡ್ ಮಾಡೋ ಕೆಪಾಸಿಟಿ ಇರಲ್ಲ, ಅಂದರೆ ನಿಮುರ್ ದೌರ್ಬಲ್ಯತೆ. ಎರಡನೇದು ಶೀಘ್ರಸ್ಖಲನ, ಅಂದರೆ ವಿದಿನ್ ಟೈಮ್ ಎಜಾಕ್ಯುಲೇಟ್ ಆಗೋದು ಅಥವಾ ಪ್ರೀ ಮ್ಯಾಚರ್ ಎಜಾಕ್ಯುಲೇಷನ್ ನಾವೇನಂತೀವಿ ಬೇಗ ಸ್ಖಲನ ಆಗೋದು. ಮೂರನೇದು ಪೆನಿಸ್ ಸೈಜ್ ಸ್ರಿಂಕ್ ಆಗೋದು ಅಥವಾ ಚಿಕ್ಕದಾಗೋದು. ನಾಲ್ಕನೇದು ಪೆನಿಸ್ ತುದಿ ಮೇಲೆ ಪದೇ ಪದೇ ಕ್ರ್ಯಾಕ್ಸ್ ಬರೋದು ಅಥವಾ ಅಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗೋದು. ಐದನೇದು ಮಗುಗೆ ಏನಾದರೂ ಪ್ಲಾನ್ ಮಾಡ್ತಾ ಇದ್ರೆ ಅದರಲ್ಲಿ ಡಿಲೇ ಆಗೋದು, ಕ್ವಾಲಿಟಿ ಆಫ್ ಸ್ಪರ್ಮ್ ವೀಕ್ ಆಗೋದು. ಸೊ ಇವೆಲ್ಲ ಯಾಕಾಗುತ್ತಪ್ಪ? ಸೊ ಇದಕ್ಕೆ ಮೇನ್ 4 ರೀಸನ್ಸ್ ಇದೆ. ಒಂದು ವ್ಯಾಸ್ಕುಲರ್ ಲೆವೆಲ್. ವ್ಯಾಸ್ಕುಲರ್ ಲೆವೆಲ್ ಅಂದರೆ ಏನಂದರೆ,
ಬಾಡಿನಲ್ಲಿ ರಕ್ತ ಧಮನಿಗಳೇನಿರುತ್ತೆ ನೋಡಿ, ಆ ಧಮನಿಗಳೊಳಗಡೆ ಪ್ರಾಬ್ಲಮ್ ಆದರೆ ಈ ಸಮಸ್ಯೆ ಬರುತ್ತೆ. ಅದಕ್ಕೆ ವ್ಯಾಸ್ಕುಲರ್ ಲಿವರ್. ಇದು ಡೀಟೇಲ್ಸ್ ಹೇಳ್ತೀನಿ ಆಮೇಲೆ. ಎರಡನೇದು ನ್ಯೂರೋಪ್ಯಾಥಿ. ನ್ಯೂರೋಪ್ಯಾಥಿ ಅಂದರೆ ಬಾಡಿನಲ್ಲಿ ನರ್ವ್ಸ್ ಇರುತ್ತೆ, ಬ್ರೈನ್ದಿಂದ ಇಡೀ ಬಾಡಿಗೆ, ಇಡೀ ಬಾಡಿಯಿಂದ ಬ್ರೈನ್ಗೆ ಕನೆಕ್ಟ್ ಆಗುವ ನರ್ವ್ನಲ್ಲಿ ಸಮಸ್ಯೆ ಆಗೋದು, ಕರೆಂಟ್ ಸಪ್ಲೈನಲ್ಲಿ ಪ್ರಾಬ್ಲಮ್. ಒಂದು ವ್ಯಾಸ್ಕುಲರ್ ಆಯಿತು, ಎರಡನೇದು ನ್ಯೂರೋಪ್ಯಾಥಿ ಆಯಿತು, ಮೂರನೇದು ಹಾರ್ಮೋನಲ್. ಬಾಡಿನಲ್ಲಿ, ಪುರುಷರ ಬಾಡಿನಲ್ಲಿ ಮೇನ್ಲಿ ಟೆಸ್ಟೋಸ್ಟಿರೋನ್ ಅಂತ ಹಾರ್ಮೋನ್ ಇರುತ್ತೆ, ಅದರ ಜೊತೆಗೆ ಬೇರೆ ಬೇರೆ ಹಾರ್ಮೋನ್ಸ್ ಇರುತ್ತೆ. ಸೊ ಇವಾಗ ಲೈಂಗಿಕ ಸಮಸ್ಯೆಗಾಗಿ ಟೆಸ್ಟೋಸ್ಟಿರಾನ್ ಉತ್ಪತ್ತಿ, ಇದರಲ್ಲಿ ಏನಾದರೂ ಇಂಬ್ಯಾಲೆನ್ಸ್ ಆದರೆ. ನಾಲ್ಕನೇದು ಸೈಕೋಜೆನಿಕ್ ಅಥವಾ ಸೈಕೋಲಾಜಿಕಲ್. ಇವೆಲ್ಲ 4 ಪ್ರಾಬ್ಲಮ್ನ ಇವಾಗ ಒಂದೊಂದು ಮಾಡಿ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಫಸ್ಟ್ ವ್ಯಾಸ್ಕುಲರ್ ಪ್ರಾಬ್ಲಮ್ ಬಗ್ಗೆ ನಾನು ಇವಾಗ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ವ್ಯಾಸ್ಕುಲರ್ ಪ್ರಾಬ್ಲಮ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಇದು ಒಂದು ರಕ್ತದ ಧಮನಿ ಇದೆ ಅಂತ ತಿಳ್ಕೊಳ್ಳಿ. ಈ ರಕ್ತದ ಒಂದು ಪೈಪ್ ಇದೆಯಲ್ಲ, ಈ ಪೈಪ್ 3 ಲೇಯರ್ನಲ್ಲಿ ಇರುತ್ತೆ ರೀ. ಇವಾಗ ನಾವು ಮೈಕ್ರೋಸ್ಕೋಪ್ನಲ್ಲಿ ಆ ಧಮನಿನ ಹಾಕ್ಬಿಟ್ರೆ 3 ಲೇಯರ್ ಇರುತ್ತೆ ಪೈಪು. ಈ ಪೈಪ್ ಏನಿದೆಯಲ್ಲ, ಮೇಲಿಂದ ಒಂದು ಲೇಯರು, ಅದರ ಕೆಳಗಡೆದು ಒಂದು ಲೇಯರು, ಆಮೇಲೆ ಅದರ ಕೆಳಗಡೆದು ಒಂದು ಲೇಯರು. ಇವಾಗ ಫಾರ್ ಎಕ್ಸಾಂಪಲ್ ಇದು ಒಂದು ಧಮನಿ ಇದೆ ಅಂತ ತಿಳ್ಕೊಳ್ಳಿ. ಸೊ ಈಗ ಎಲ್ಲಕ್ಕಿಂತ ಮೇಲಿಂದ ಏನಿದೆ ಈ ಕವರು, ಈ ಪೋರ್ಷನ್ ಅಂತ ತಿಳ್ಕೊಳ್ಳಿ, ಎಲ್ಲಕ್ಕಿಂತ ಮೇಲು, ಇದನ್ನ ನಾವಂತೀವಿ ಕೊಲಾಜಿನ್ ಇಲಾಸ್ಟಿಕ್ ಫೈಬರ್ ಅಂತ. ಇದು ಒಂಥರ ರಬ್ಬರ್ ಬ್ಯಾಂಡ್ ಥರ ಇರುತ್ತೆ, ಎಲ್ಲಕ್ಕಿಂತ ಮೇಲಿನ ಲೇಯರ್. ಅದರ ಹೊರಗಡೆ ಒಂದು ಸಾಫ್ಟ್ ಅಂಶ ಇರುತ್ತೆ, ಇದನ್ನ ಏನಂತೀವಿ ನಾವು ಸ್ಮೂತ್ ಮಸಲ್ ಅಂತೀವಿ. ಆಮೇಲೆ ಇದರ ಒಳಗಡೆ 3ನೇ ಲೇಯರು, ಅದನ್ನ ಏನಂತೀವಿ ಎಂಡೋಥೆಲಿಯಲ್ ಸೆಲ್ಸ್. ಸೊ ಇದರದ್ದು ನಿರ್ಮಿತಿ ಏನಿದೆ 3 ಭಾಗನಲ್ಲಿ ಇದೆ. ಮೇಲಿಂದು ಕೊಲಾಜಿನ್ ಫೈಬರು, ಆಮೇಲೆ ಸ್ಮೂತ್ ಮಸಲ್ ಒಳಗಡೆಂದು, ಆಮೇಲೆ ಎಂಡೋಥೆಲಿಯಲ್ ಸೆಲ್. ಸೊ ಈ ಥರ ಧಮನಿ 3 ಭಾಗನಲ್ಲಿ ವಿಭಜನೆ ಆಗಿದೆ. ಸೊ ಇವಾಗ ಮೇಲೇನು ಕೊಲಾಜನ್ ಫೈಬರ್ ಇರುತ್ತೆ ನೋಡಿ, ಇದು ಏನಾಗುತ್ತೆ, ಈ ಥರ ನರನ ಪ್ರೊಟೆಕ್ಟ್ ಮಾಡುತ್ತೆ. ಅದರ ಕೆಳಗಡೆ ಮಸಲ್ಸ್ ಏನಿರುತ್ತೆ ನೋಡಿ, ಅದು ಬಾಡಿನಲ್ಲಿ ರಕ್ತನ ಫ್ಲೋ ಮಾಡೋಕ್ಕೆ ಒಂದು ಸಸ್ಪೆನ್ಷನ್ ಥರ ಕೆಲಸ ಮಾಡುತ್ತೆ. ಮೂರನೇದು ಎಪಿಥೆಲಿಯಲ್ ಸೆಲ್ಸ್ ಏನಿರುತ್ತೆ ನೋಡಿ, ಈ ಎಪಿಥೆಲಿಯಲ್ ಸೆಲ್ಸು ಅಬ್ಸಾರ್ಪ್ಷನ್ಗೆ, ಈ ಎಪಿಥೆಲಿಯಲ್ ಸೆಲ್ಸು ಬ್ಲಡ್ ಫ್ಲೋಗೆ, ಓವರ್ ಆಲ್ ಬಾಡಿನಲ್ಲಿ ಪ್ರತಿಯೊಂದೊಂದು ಭಾಗದಲ್ಲಿ ಈಜಿಲಿ ರಕ್ತ ಸಪ್ಲೈ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ಎಲ್ಲಕ್ಕಿಂತ ಮುಖ್ಯ ಡಯಾಬಿಟೀಸ್ನಲ್ಲಿ ಏನಾಗುತ್ತೆ ಅಂದರೆ, ಎಲ್ಲಕ್ಕಿಂತ 3ನೇ ಲೇಯರ್ ನಾನು ಏನು ಹೇಳಿದೆ ಅಲ್ಲ, ಎಪಿಥೆಲಿಯಲ್ ಸೆಲ್ಸು, ಈ ಹೈ ಶುಗರು ಅಥವಾ ಲಾಂಗರ್ ಟೈಮ್ನಲ್ಲಿ ಕಾನ್ಸ್ಟಂಟ್ ಹೈ ಶುಗರ್ದಿಂದ ಏನಾಗುತ್ತೆ ನೋಡಿ, ಅದು ತುಂಬ ಸೂಕ್ಷ್ಮ ಬೆಣ್ಣೆ ಥರ ತುಂಬ ಸಾಫ್ಟ್, ಅದು ಸ್ಲೋಲಿ ಸಾಫ್ಟ್ನ ಹಾರ್ಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಎಪಿಥೆಲಿಯಲ್ ಸೆಲ್ಸ್ ಅದರ ಕೆಲಸ ಏನಂದರೆ, ನೈಟ್ರಿಕ್ ಆಕ್ಸೈಡ್ ಅಂಶ ಒಂದು ಕೆಮಿಕಲ್, ಅದು ಒಂದು ಗ್ಯಾಸ್ ಅಂತ ತಿಳ್ಕೊಳ್ಳಿ. ನಾನು ಸೆಕ್ಸ್ ಮಾಡಬೇಕಂತ ನನಗೆ ಇವಾಗ ಇಚ್ಛೆ ಉತ್ಪತ್ತಿ ಆಯ್ತು ಅಂತ ತಿಳ್ಕೊಳ್ಳಿ. ಫಸ್ಟ್ ಇಚ್ಛೆ ನನ್ನ ಬ್ರೈನ್ನಲ್ಲಿ ಹೋಗುತ್ತೆ, ಆ ಬ್ರೈನ್ದಿಂದ ಸ್ಪೈನಲ್ ಕಾರ್ಡ್ಗೆ ಆ ಮೆಸೇಜ್ ಪಾಸ್ ಆಗುತ್ತೆ, ಸ್ಪೈನಲ್ ಕಾರ್ಡ್ದಿಂದ ಸ್ಯಾಕ್ರಲ್ ಪ್ಲೆಕ್ಸಸ್ಗೆ ಮೆಸೇಜ್ ಬರುತ್ತೆ, ಸ್ಯಾಕ್ರಲ್ ಪ್ಲೆಕ್ಸಸ್ದಿಂದ ಪೆನೈಲ್ ಆರ್ಟ್ರಿನಲ್ಲಿ ಅದು ಮೆಸೇಜ್ ಹೋಗುತ್ತೆ. ಪೆನೈಲ್ ಆರ್ಟ್ರಿ ಅವಾಗ ಒಂದು ಕೆಮಿಕಲ್ ಉತ್ಪತ್ತಿ ಮಾಡುತ್ತೆ, ಅದಕ್ಕೆ ಹೆಸರು ಏನಂದರೆ ನೈಟ್ರಿಕ್ ಆಕ್ಸೈಡ್. ಇದು ಒಂದು ಗ್ಯಾಸ್. ಈ ಗ್ಯಾಸ್ ಯಾವಾಗ ಧಮನಿ ಒಳಗಡೆ ರಿಲೀಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು ನೋಡಿ, ಸ್ಲೋಲಿ ಧಮನಿ ಏನಿರುತ್ತಲ್ಲ ಈ ಥರ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಎಕ್ಸ್ಟೆಂಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಪೆನಿಸ್ ಸ್ಮೂತ್ ಮಸಲ್ ಸ್ಲೋಲಿ ಎಕ್ಸ್ಪ್ಯಾಂಡ್ ಆಗಿಬಿಟ್ಟು ಪೆನಿಸ್ನಲ್ಲಿ ಉದ್ರೇಕ ಬರುತ್ತೆ, ಪೆನಿಸ್ ಹಾರ್ಡ್ ಆಗಿಬಿಡುತ್ತೆ. ಈ ಥರ ಇದು ರಕ್ತ ಫುಲ್ ಆಗ್ತಾ ಇದು ಹಾರ್ಡ್ ಆಗ್ತಾ ಹೋಗುತ್ತೆ. ರಕ್ತ ಇದು ಫುಲ್ ಆಗ್ತಾ ಇಲ್ಲ ಅಂದರೆ ಇದು ಮೆತ್ತಗಾಗ್ಬಿಡುತ್ತೆ ಅಥವಾ ಸಾಫ್ಟ್ ಆಗುತ್ತೆ. ಸೊ ಈ ಫಂಕ್ಷನ್ ಇದೆ ನೋಡಿ, ಡಯಾಬಿಟೀಸ್ದಿಂದ, ಹೈ ಶುಗರ್ದಿಂದ, ಒಳಗಡೆ ಏನು ಸೆಲ್ ಇದೆಯಲ್ಲ ಎಂಡೋಥೆಲಿಯಲ್ ಸೆಲ್ಸು, ಇದರಲ್ಲಿ ಆಗುವ ಹಾರ್ಡ್ನೆಸ್ದಿಂದ ವೀಕ್ ಆಗುತ್ತೆ. ಸೊ ಇದು ವ್ಯಾಸ್ಕುಲರ್ ಕಾರಣ ಆಯಿತು, ವ್ಯಾಸ್ಕುಲರ್ ರೀಜನ್. ಎರಡನೇದಂದರೆ ನ್ಯೂರೋಪ್ಯಾಥಿ. ಬಾಡಿನಲ್ಲಿ ಮೇನ್ಲಿ 3 ನ್ಯೂರೋಪ್ಯಾಥಿ ವೆರಿ ಕಾಮನ್. ಒಂದು ಡಯಾಬಿಟಿಕ್ ನ್ಯೂರೋಪ್ಯಾಥಿ, ಅಂದರೆ ಜಾಸ್ತಿ ಶುಗರ್ದಿಂದ ನರ್ವ್ದ ಏನು ಮುಂದಿನ ತುದಿಗಳು ಇರುತ್ತೆ,
ಮುಂದಿನ ಎಡ್ಜಸ್ಗಳು ಇರುತ್ತೆ, ಒನ್ ನರ್ವ್ಗೆ ಬೇರೆ ನಾವೇನು ಕನೆಕ್ಷನ್ ಇರುತ್ತಲ್ಲ ಈ ಎಡ್ಜಸ್ನಲ್ಲಿ ಊತ ಬಂದಿದ್ದಿರುತ್ತೆ, ಕರೆಂಟ್ ಪಾಸ್ ಆಗಲ್ಲ. ಮನೆಯಲ್ಲಿ ಟ್ಯೂಬ್ ಲೈಟ್ ಇದೆ, ವೈರ್ ಇದೆ, ಸ್ವಿಚ್ ಇದೆ, ನಾನು ಸ್ವಿಚ್ ಆನ್ ಮಾಡ್ತಾ ಇದ್ದೀನಿ ಬಟ್ ಲೈನ್ ಆನ್ ಆಗ್ತಾ ಇಲ್ಲ. ಅದರ ಅರ್ಥ ಬಲ್ಬ್ ಆನ್ ಆಗ್ತಾ ಇಲ್ಲ ಅಂದರೆ ಒಂದ್ರೆ ಇಲ್ಲಿ ಸ್ವಿಚ್ ಹಿಂಭಾಗ ಏನಾದರೂ ಕನೆಕ್ಷನಲ್ಲಿ ಫಾಲ್ಟ್ ಇರ್ಬೋದು, ಅಥವಾ ವೈರಿಂಗ್ನಲ್ಲಿ ಫಾಲ್ಟ್ ಆಗ್ಬೋದು, ಅಥವಾ ಬಲ್ಬ್ ಏನಿದೆ ನಿಮ್ಮದು ಅದರಲ್ಲಿ ಏನಾದರೂ ಸಮಸ್ಯೆ ಇದಿರ್ಬೋದು ಅರ್ಥ. ಸೊ ಈ ಕರೆಂಟ್ ಸಪ್ಲೈನಲ್ಲಿ ಏನು ತೊಂದರೆ ಇರುತ್ತಲ್ಲ ಅದಕ್ಕೆ ನ್ಯೂರೋಪೆಥಿ ಅಂತಾರೆ, ಡಯಾಬಿಟಿಕ್ ನ್ಯೂರೋಪೆಥಿ. ಮತ್ತೊಂದು ಏನಿರುತ್ತೆ, ಲಾಂಗ್ ಸ್ಟ್ಯಾಂಡಿಂಗ್ ಶುಗರ್ ಏನು ಮಾಡುತ್ತೆ, ಡಯಾಬಿಟಿಕ್ ನೆಫ್ರೋಪೆಥಿ ಅಂತ ಮಾಡುತ್ತೆ. ನೆಫ್ರೋಪೆಥಿ ಅಂದರೆ ನಮ್ಮ ಕಿಡ್ನೀಸ್ ಏನಿರುತ್ತೆ, ಕಿಡ್ನಿನಲ್ಲಿ ಏನು ನೆಫ್ರಾನ್ಸ್ ಅಥವಾ ಸ್ಮಾಲ್ ಪಾರ್ಟಿಕಲ್ ಅದು ಯೂರಿನ್ಗೆ ಬಾಡಿದಿಂದ ರಕ್ತದಿಂದ ಸಕ್ ಮಾಡಿಬಿಟ್ಟು ಯೂರಿನ್ನ ಹೊರಗಡೆ ಚೆಲ್ಲುತ್ತೆ ನೋಡಿ, ಆ ನೆಫ್ರಾನ್ಸ್ನ ಈ ಶುಗರ್ದಿಂದ ಡ್ಯಾಮೇಜ್ ಆಗುತ್ತೆ, ಅದಕ್ಕೆ ಡಯಾಬಿಟಿಕ್ ನೆಫ್ರೋಪೆಥಿ ಅಂತಾರೆ. ಆಮೇಲೆ ಮೂರನೇದು ಪ್ಯಾಥಿ ಏನಂದರೆ ಡಯಾಬಿಟಿಕ್ ರೆಟಿನೋಪೆಥಿ. ರೆಟಿನೋಪೆಥಿ ಅಂದರೆ ನಮ್ಮ ಕಣ್ಣು ಒಳಗಡೆ ಒಂದು ಗ್ಲಾಸ್ ಇರುತ್ತೆ, ರೆಟಿನಾ ಅಂತ. ಈ ಗ್ಲಾಸ್ ಮೇಲೆ ಎಡ್ಜಸ್ ಬರೋದು ಅಥವಾ ಹಾರ್ಡ್ನೆಸ್ ಬರೋದು ಅಥವಾ ಆ ಅಪ್ಟಿಕ್ ನಾವೇನಿರುತ್ತಲ್ಲ ಅದು ಹಾರ್ಡ್ ಆಗೋದು, ಈ ರೆಟಿನಾನಲ್ಲಿ ಸಮಸ್ಯೆ ಆಗೋದು ಅದಕ್ಕೆ ರೆಟಿನೋಪೆಥಿ ಅಂತಾರೆ. ಸೊ ಇನ್ ಕೇಸ್ ಈ ಶುಗರ್ದಿಂದ ನಿಮ್ಮ ಪಾದನರ ಏನಾದರೂ ಡ್ಯಾಮೇಜ್ ಆದರೆ ಪಾದನಲ್ಲಿ ಉರಿ ಬರುತ್ತೆ, ಲಿಂಗನಲ್ಲಿ ಅಥವಾ ಪಿನಿಸ್ನಲ್ಲಿ ಈ ನರಗಳು ಡ್ಯಾಮೇಜ್ ಆದರೆ ನಿಮಗೆ ಶೀಘ್ರ ಸ್ಖಲನ ಆಗ್ಬೋದು ಅಥವಾ ಉದ್ರೇಕನಲ್ಲಿ ಸಮಸ್ಯೆ ಆಗಬಹುದು. ಫಾರ್ ಎಕ್ಸಾಂಪಲ್ ಈ ನರ್ವ್ಸ್ ಏನಾದರೂ ಬ್ರೈನ್ನಲ್ಲಿ ಡ್ಯಾಮೇಜ್ ಆದರೆ ಸ್ಟ್ರೋಕ್ ಬರಬಹುದು. ಸೊ ಇದೇ ನರ್ವ್ಸ್ ಬಾಡಿನಲ್ಲಿ ಹಾರ್ಟ್ನಲ್ಲಿ ಸಮಸ್ಯೆ ಆದರೆ ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು. ಯಾಕಂದರೆ ಇವೆಲ್ಲ ಕರೆಂಟ್ ಸಪ್ಲೈ ಮೇಲೆ ಕೆಲಸ ಆಗೋದು. ಕರೆಂಟ್ ಎಲ್ಲೆಲ್ಲೆಲ್ಲೇ ಸಮಸ್ಯೆ ಆಗ್ತಾ ಇದೆ ಅಲ್ಲಿನ ಪಾರ್ಟ್ ವೀಕ್ ಆಗುತ್ತೆ. ಸೊ ಇದು ಆಯಿತು ನ್ಯೂರೋಪೆಥಿ. ಮೂರನೇದು ಹಾರ್ಮೋನ್ಸ್. ಹಾರ್ಮೋನ್ಸ್ ನಾನು ಹೇಳಿದಂಗೆ ಪುರುಷರ ಹಾರ್ಮೋನ್ ಮೆನ್ನು ಟೆಸ್ಟೋಸ್ಟಿರಾನ್. ಇವಾಗ ಡಯಾಬಿಟೀಸ್ ಪೇಷಂಟ್ ಸ್ಪೆಷಲಿ ಯಾರು ಒಬೇಜ್ ಜಾಸ್ತಿ ಇದೆ ಅಂದರೆ ಯಾರು ಸ್ವಲ್ಪ ಹೊಟ್ಟೆ ತುದಿ ಇದೆ, ಸ್ವಲ್ಪ ದಪ್ಪ ಇದ್ದಾರೆ, ಅವ್ರನಲ್ಲಿ ಏನಾಗುತ್ತೆ ಬಾಡಿನಲ್ಲಿ ತುದಿ ಅರೌಂಡ್ ಫ್ಯಾಟ್ ಜಾಸ್ತಿ ಇರುತ್ತೆ, ಹೊಟ್ಟೆ ಅರೌಂಡು. ಈ ಫ್ಯಾಟ್ ವಿಶೇಷತೆ ಏನಂದರೆ ಈ ಫ್ಯಾಟು ಇನ್ಸುಲಿನ್ ಜೊತೆಗೆ ರೆಜಿಸ್ಟ್ ಆಗಿಬಿಟ್ಟು ಬಾಡಿನಲ್ಲಿ ಈಸ್ಟ್ರೋಜನ್ ಅಂತ ಹಾರ್ಮೋನ್ ಉತ್ಪತ್ತಿ ಮಾಡುತ್ತೆ. ಈಸ್ಟ್ರೋಜನ್ ಪುರುಷರ ಬಾಡಿನಲ್ಲಿ ಇರುತ್ತೆ ಬಟ್ ತುಂಬ ಕಡಿಮೆ ಫಾರ್ಮ್ನಲ್ಲಿ. ಅದು ಒಂದು ಸ್ತ್ರೀ ಹಾರ್ಮೋನ್ ಅಥವಾ ಮಹಿಳೆಯರ ಹಾರ್ಮೋನು. ಬಟ್ ಇವಾಗ ಏನಾಗ್ತಾ ಇದೆ, ಇಲ್ಲಿ ಈಸ್ಟ್ರೋಜನ್ ಅಂಶ ಜಾಸ್ತಿ ಆಗ್ತಾ ಇದೆ. ಯಾವಾಗ ಬಾಡಿನಲ್ಲಿ ಈಸ್ಟ್ರೋಜನ್ ಜಾಸ್ತಿ ಆಗೋದಲ್ಲ, ಈ ಟೆಸ್ಟೋಸ್ಟಿರಾನ್ ಒಬ್ಬರೊಬ್ಬರಿಗೆ ವಿರೋಧ, ಅಂಟಾಗೊನಿಸ್ಟ್ ಅಂತೀವಿ. ಸೊ ಅವಾಗ ಈಸ್ಟ್ರೋಜನ್ ಜಾಸ್ತಿ ಆದರೆ ಈ ಟೆಸ್ಟೋಸ್ಟಿರಾನ್ ಕೆಲಸ ಮಾಡೋಕ್ಕಾಗಲ್ಲ, ಅದಕ್ಕೆ ನಿಮಗೆ ಉದ್ರೇಕನಲ್ಲಿ ಸಮಸ್ಯೆ ಆಗುತ್ತೆ. ಇದು ಹಾರ್ಮೋನಲ್ ಆಯಿತು. ಆಮೇಲೆ ಒಂದು ಸೈಕೊಲಾಜಿಕಲ್ ಅಥವಾ ಸೈಕಿಕ್ ಅಂತ ತಿಳ್ಕೊಳ್ಳಿ. ಇದರಲ್ಲಿ ಏನಾಗುತ್ತಪ್ಪ, 1 ಅಥವಾ 2 ಸತಿ ನೀವು ಸೇರಕ್ಕೆ ಹೋಗ್ತೀರಾ, ಅಥವಾ ವಾರಕ್ಕೆ 1 ಸತಿ ಹೋಗ್ತೀರಾ, 15 ದಿವಸಕ್ಕೆ 1 ಸತಿ ಹೋಗ್ತೀರಾ ಅಂತ ಹೇಳ್ಕೊಳ್ಳಿ. 1-2 ಸತಿ 3 ಸತಿ ನಿಮಗೆ ಉದ್ರೇಕನೇ ಬಂದಿಲ್ಲ ಅಥವಾ ಸ್ಖಲನ ಬೇಗ ಇತ್ತು, ವೈಫ್ ಏನಾದರೂ ಮುಖ ಮೇಲೆ ಹೇಳ್ಕೊಟ್ರೆ ಇರಲಿ ಬಿಡ್ರಿ ನಿಮ್ಮ ಕೈದಿಂದ ಆಗಲ್ಲ, ಸುಮ್ಮನೆ ಮಲಗಿದೆ ಡಿಸ್ಟರ್ಬ್ ಮಾಡಿಬಿಟ್ರೆ ಅಂತ ಏನಾದರೂ ಅವ್ರು ಏನೋ ಒಂದು ಹೇಳಿಬಿಟ್ರೆ ಒಂದು ಪಂಚಿಂಗ್ ಲೈನ್ ಅದು ಹಿಟ್ ಆಗಿಬಿಡುತ್ತೆ ಇಲ್ಲಿ ಮತ್ತು ಇಲ್ಲಿ. ಆವಾಗ ಎವ್ರಿ ಟೈಮ್ ನೀವು ಸೆಕ್ಸ್ ಮಾಡ್ಬೇಕಂತ ಫೀಲಿಂಗ್ ಆಯಿತು, ಸೆಕ್ಸ್ ಮಾಡ್ಬೇಕಂತ ನೀವು ಪಾರ್ಟ್ನರ್ ಹತ್ರ ಹೋಗ್ಬೇಕಂದ್ರೆ ಒಂದು ಕಾಲ್ ಮುಂದೆ ಇಡಬೇಕಂದ್ರೆ ಒಂದು ಮೈಂಡ್ ಡಬ 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 ಅಂತ ಭಯ ಸ್ಟಾರ್ಟ್ ಆಗೋದೆ. ಏನು ಭಯ ಅಂದರೆ ಇವತ್ತು ಬೈ ಚಾನ್ಸ್ ನನಗೆ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ ಅಂತ ಹೆಂಡತಿ ಏನು ಹೇಳ್ತಾಳೋ ಅಥವಾ ಪಾರ್ಟ್ನರ್ ಏನು ಹೇಳ್ತಾರೋ ಅಥವಾ ಗರ್ಲ್ ಫ್ರೆಂಡ್ ಏನು ಹೇಳ್ತಾಳೋ ಅಂತ. ಸೊ ಈ ಭಯಕ್ಕೆ ಏನು ಮಾಡ್ತಾರೆ ಅವರು, ಡಯಾಬಿಟಿಸ್ ಪೇಷಂಟು ಸೆಕ್ಸ್ ಮಾಡೋಕ್ಕೆ ಅವಾಯ್ಡ್ ಮಾಡ್ತಾರೆ. ಸೊ ಈ 4 ಮೇನ್ ರೀಸನ್ಸ್ ನಾನು ಹೇಳ್ದಿಲ್ಲ, ವ್ಯಾಸ್ಕುಲರ್ ರೀಸನ್ನು, ಆಮೇಲೆ ನ್ಯೂರೋಪ್ಯಾಥಿಕ್ ರೀಸನ್ನು, ಹಾರ್ಮೋನಲ್ ರೀಸನ್ನು ಮತ್ತು ಸೈಕಲಾಜಿಕಲ್ ರೀಸನ್. ಸರ್ ಆಯಿತು, ಇವಾಗೆಲ್ಲ ಶುಗರ್ ಇದೆ, ನೀವು ಹೇಳಿದ್ದೆಲ್ಲ ಕರೆಕ್ಟ್, ಎಲ್ಲ ನಮ್ಮ ಜೊತೆಗೆ ಆಗ್ತಾ ಇದೆ, ನಾವು ಏನು ಮಾಡಬೇಕು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಯಾರಿಗೆ ಡಯಾಬಿಟೀಸ್ ಇದೆ ಅಥವಾ ಪ್ರೀ ಡಯಾಬಿಟೀಸ್ ಸ್ಟೇಟ್ನಲ್ಲಿ ಇದ್ದೀರಾ, ನೀವು ಎಷ್ಟೋ ಬಿಜಿ ಇರಲಿ, ಫಿಸಿಕಲಿ ಆಕ್ಟಿವ್ ಆಗಿ ಇರಿ, ದೈಹಿಕವಾಗಿ ರೆಗ್ಯುಲರಾಗಿ ವ್ಯಾಯಾಮ ಮಾಡ್ತಾ ಇರಿ. ಅದು ರನ್ನಿಂಗ್ ಇರಬಹುದು, ಜಾಗಿಂಗ್ ಇರಬಹುದು, ಬ್ರಿಸ್ಕ್ ವಾಕ್ ಇರಬಹುದು, ವಾಕ್ ಇರಬಹುದು, ಜಿಮ್ ಮಾಡಬಹುದು, ಸ್ವಿಮ್ಮಿಂಗ್ ಮಾಡಬಹುದು, ಸೈಕ್ಲಿಂಗ್ ಮಾಡಬಹುದು, ಏನೋ ಮಾಡಿ ಬಟ್ ರೆಗ್ಯುಲರಾಗಿ ಒಂದು 45 ನಿಮಿಷ ಅಥವಾ 1 ಅವರ್ ಚೆನ್ನಾಗಿ ಬೆವ್ರಿ.
ಹೆವಿ ಎಕ್ಸಸೈಸ್ ಮಾಡಿ. ಸುಮ್ಮನೆ ವಾಕ್ ಎಕ್ಸಸೈಸ್ ಇದೆ, ಬಟ್ ಅಷ್ಟು ಸ್ಟ್ರಾಂಗ್ ಎಕ್ಸಸೈಸ್ ಇಲ್ಲ. ಸೊ ಇಲ್ಲಿ ಏನು ಮಾಡ್ಬೇಕು, ನೀವು ಚೆನ್ನಾಗಿ ಎಕ್ಸಸೈಸ್ ಮಾಡ್ಬೇಕು. ಚೆನ್ನಾಗಂದ್ರೆ ಹಿಂಗೆ ಪಂಚಿಂಗ್ ಎಕ್ಸಸೈಸ್ ಅಂತ ಹೇಳ್ತಾರಲ್ಲ, ಪುಷಪ್ಸ್ ಮಾಡೋದು, ಊಟಕ್ಕೆ ಬೈಟಕ್ಕೆ ದಂಡ ಅಂತ ಹೇಳ್ತಾರಲ್ಲ ಅದು ಮಾಡೋದು, ಅಂದ್ರೆ ಚೆನ್ನಾಗಿ ಬೆವರ್ಬೇಕು. ಯಾಕಂದ್ರೆ ನೀವೆಷ್ಟು ಚೆನ್ನಾಗಿ ಎಕ್ಸಸೈಸಸ್ ಮಾಡ್ತೀರಲ್ಲ ಅಷ್ಟು ಬೆವರ್ತೀರ, ಅಷ್ಟು ಮೆಟಾಬಲಿಸಮ್ ಚೆನ್ನಾಗಾಗುತ್ತೆ, ಅಷ್ಟು ಮಸಲ್ ಸ್ಟ್ರಾಂಗ್ ಆಗುತ್ತೆ, ಅಷ್ಟು ಪ್ರೋಟೀನ್ ಅಂಶ ಬಾಡಿನಲ್ಲಿ ಚೆನ್ನಾಗಿ ಆಗಿಬಿಟ್ರೆ ನಿಮಗೆ ಏನಾಗುತ್ತೆ, ಡಯಾಬಿಟೀಸ್ ಸ್ಲೋಲಿ ಬಾಡಿದಿನ ಅದರ ಅಂಶ ಅದರ ವೀಕ್ ಆಗ್ಬಿಡುತ್ತೆ. ಡಯಾಬಿಟೀಸ್ ಡೈರೆಕ್ಟ್ಲಿ ಏನಿದೆ ಮಸಲ್ಗೆ ಎಫೆಕ್ಟ್ ಮಾಡೋದು ಬಾಡಿನಲ್ಲಿ. ನೀವು ನೋಡಿ, ಶುಗರ್ ಆಗಿದವ್ರಿಗೆ ಬಾಡಿನಲ್ಲಿ ಮಸಲ್ ವೀಕ್ ಆಗುತ್ತೆ, ಫ್ಯಾಟ್ ಜಾಸ್ತಿ ಆಗುತ್ತೆ. ಒಬ್ಬರೊಬ್ಬರು ಚೆನ್ನಾಗಿ ಶೋಲ್ಡರು, ಚೆಸ್ಟು, ಬೈಸೆಪ್ಸು ಎಲ್ಲ ಇದ್ದವರು ಬರ್ತಾ 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 ತಳಗಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಎವ್ರಿ ಟೈಮ್ ಅವ್ರು ರೀಸಸ್ ಪಾಸ್ ಮಾಡುವಾಗ, ರೀಸಸ್ ಪಾಸ್ ಮಾಡುವಾಗ ಬಾಡಿದಿಂದ ಪ್ರೋಟೀನ್ ಹೋಗ್ತಾ ಇರುತ್ತೆ. ಪ್ರೋಟೀನ್ ಯೂರಿಯಾ ಅಂತೀವಿ. ಈ ಪ್ರೋಟೀನ್ ಅಂದರೆ ಮಸಲ್ಸ್ ಬರ್ನ್ ಆಗ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ, ಫ್ಯಾಟ್ ಅಲ್ಲೇ ಉಳಿತಾ ಇದೆ ಅಂತ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹೆವಿ ಎಕ್ಸಸೈಸಸ್, ಚೆನ್ನಾಗಿ ಎಕ್ಸಸೈಸಸ್, ಕೀಗಲ್ ಎಕ್ಸಸೈಸಸ್. ಎರಡನೇದಂದರೆ ಆಹಾರನಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ತೊಗೊಳ್ಳೋದು. ನೀವು ನಾನ್ ವೆಜಿಟೇರಿಯನ್ ಇದ್ದರೆ ಡೈಲಿ ಒಂದು, ನಿಮ್ಮ ಫಾರ್ ಎಕ್ಸಾಂಪಲ್ ವೇಟ್ ಅರೌಂಡ್ 70 kg ಇದೆ ಅಂತ ತಿಳ್ಕೊಳ್ಳಿ, ಹೈಟ್ ಒಂದು 5.10 ಇದೆ, ಡೈಲಿ 4 ಬಾಯ್ಲ್ಡ್ ಎಗ್ ತಗೊಳ್ಳಿ. ಅದರಲ್ಲಿ 3 ಬಾಯ್ಲ್ಡ್ ಎಗ್ ಏನಿದೆಯಲ್ಲ ಕಂಪ್ಲೀಟ್ ತಗೊಳ್ಳಿ, 1 ಬರೀ ವೈಟ್ ತಗೊಳ್ಳಿ, ಚೆನ್ನಾಗಿ ಪ್ರೋಟೀನ್. ಎರಡನೇದ್ದು ಮೊಳಕೆ ಕಾಳುಗಳು. ರಾತ್ರಿ ನೆನೆ ಹಾಕಿ ಒಂದು ಬಟ್ಟೆನಲ್ಲಿ ಒದ್ದೆ ಮಾಡಿಬಿಟ್ಟು ಬೆಳಗ್ಗೆ ಮೊಳಕೆ ಹೊಡೆದಾದ್ಮೇಲೆ ಅಥವಾ ಒಂದು ದಿವಸ ಆದಮೇಲೆ ತಿನ್ನಿ, ಅದೂ ಒಳ್ಳೆ ಪ್ರೋಟೀನು. ಸೊ ನಾನು ವೆಜಿಟೇರಿಯನ್ ಇದ್ದೀನಿ, ಗ್ರೌಂಡ್ನಟ್ಸು, ಆಮೇಲೆ ಮೊಳಕೆ ಕಾಳು, ಸೋಯಾ, ಪನೀರು, ಇವೆಲ್ಲ ಪ್ರೋಟೀನ್ ಅಂಶನೇ. ಇದನ್ನು ಸ್ವಲ್ಪ ಜಾಸ್ತಿ ತಿನ್ನಿ. ಏನೇನು ತಿನ್ನಬಾರ್ದು ಅದನ್ನು ತುಂಬ ಮುಖ್ಯ. ಆಹಾರನಲ್ಲಿ ರೈಸ್ ಕಡಿಮೆ ಮಾಡಿ. ಏನು ಸರ್, ನಮ್ಗೆ ಈಗ 3 ಟೈಮ್ ನಾವು ರೈಸೇ ತಿಂತೀವಿ, ಇಷ್ಟು ತಿನ್ನೋ ಜಾಗನಲ್ಲಿ ಇಷ್ಟು ತಿನ್ನಿ. ಸೊ ಜಾಸ್ತಿ ರೈಸ್ ರಿಪ್ಲೇಸ್ಮೆಂಟ್ ನೀವು ರಾಗಿ ಮಾಡಬಹುದು, ಜೋಳ ಮಾಡಬಹುದು, ಚಳಿಗಾಲ ಇದ್ದರೆ ಸಜ್ಜಿ ಮಾಡಬಹುದು, ಮಿಲೆಟ್ಸ್ ಮಾಡಬಹುದು. ಮೀಟ್ ತಿಂತೀರಾ, ಫಿಶ್ ತಿಂತೀರಾ ಅಂದ್ರೆ ತಿನ್ನಿ, ಯಾಕಂದ್ರೆ ಪ್ರೋಟೀನ್ ಚೆನ್ನಾಗಿರುತ್ತೆ. ಕೊಲೆಸ್ಟ್ರಾಲ್ ಜಾಸ್ತಿ ಏನಿಲ್ಲ ಬಾಡಿನಲ್ಲಿ ಅಂದರೆ ನಾಟಿ ಹಸು ತುಪ್ಪ ತಿನ್ನಿ, ಚೆನ್ನಾಗಿರುತ್ತೆ. ಆಮೇಲೆ 7 to 8 hours ನಿದ್ರೆ ಮಾಡಿ, ಬಟ್ ಅದು ರಾತ್ರಿ ಮಲಗಬೇಕು. ಎಷ್ಟೈತೆ ಅಷ್ಟು ಡೇ ಟೈಮ್ನಲ್ಲಿ ನಿದ್ರೆ ಮಾಡಬಾರ್ದು. ಆಯುರ್ವೇದನಲ್ಲಿ ದಿವಾ ಸ್ವಪ್ನ ವರ್ಜಿತ ಅಂತ ಹೇಳಿದ್ದಾರೆ, ಅಂದರೆ ಡೇ ಟೈಮ್ನಲ್ಲಿ ಮಲಗಬಾರ್ದು. ನೀವು ಓನ್ಲಿ ಯಾವಾಗ ಮಲಗಬಹುದು ಅಂದರೆ ಗ್ರೀಷ್ಮ ಋತು, ಅಂದರೆ ಬೇಸಿಗೆ ಕಾಲದಲ್ಲಿ, ಆವಾಗ ಮಾತ್ರ ಆಯುರ್ವೇದನಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಡೇ ಟೈಮ್ನಲ್ಲಿ ಮಲಗಬಹುದು, ಅದನ್ನು ಸ್ವಲ್ಪ. ಅದರ್ ದೆನ್ ದ್ಯಾಟ್ ಚಳಿಗಾಲನಲ್ಲಿ ಮಳೆಗಾಲನಲ್ಲಿ ದಿನ ಡೇ ಟೈಮ್ನಲ್ಲಿ ಮಲಗಬಾರದು. ಅದರಿಂದ ಬಾಡಿನಲ್ಲಿ ಕಫ ಆಗಿ, ಕಫ ಕ್ಲೇದಾಗಿ ಶುಗರ್ ಬರೋದು ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ, ವೇಟ್ಗೆನಾಗ ಜಾಸ್ತಿ ಇರುತ್ತೆ. ಅದರ ಜೊತೆಗೆ ಸ್ಮೋಕು, ಡ್ರಿಂಕ್ಸ್ ಏನಾದರೂ ಅಭ್ಯಾಸ ಮಾಡುವ ಚಟ ಇದ್ರೆ, ಸ್ಪೆಷಲಿ ಯಾರು ಆಟೋ ಡ್ರೈವರ್ಸ್ ಇರ್ತಾರೆ, ಕ್ಯಾಬ್ ಓಲಾ ಊಬರ್ಗೆ ಅಟ್ಯಾಚ್ ಆಗಿದ್ದವ್ರು ಇರ್ತಾರೆ, ಸಾಫ್ಟ್ವೇರ್ ಕಂಪ್ಲೈನ್ ನೈಟ್ ಡ್ಯೂಟಿ ಮಾಡೋರು ಇರ್ತಾರೆ, ಅವ್ರು ನೈಟ್ ಡ್ಯೂಟಿ ಮಾಡಬೇಕಂತ 2 hours 3 hours ಬರೋದು, ಹೊರಗಡೆ ಕಾರಿಡಾರ್ನಲ್ಲಿ ಸ್ಮೋಕ್ ಮಾಡೋದು, ಹೋಗೋದು, ಮತ್ತು ಕೆಲಸ ಮಾಡೋದು, ಸ್ಮೋಕ್ ಮಾಡೋದು. ಸೊ ಅದನ್ನು ಅವಾಯ್ಡ್ ಮಾಡಿ ಮಿತ್ರರೇ. ಆಮೇಲೆ ಸ್ವೀಟ್ಸ್ನ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿ. ಆಮೇಲೆ ಹೊರಗಡೆ ಫ್ರೈಡ್ ಫುಡ್ಡು, ಜಂಕ್ ಫುಡ್ಡು, ಪಿಜ್ಜಾಸು, ಬರ್ಗರ್ಸು ಇದನ್ನು ಬಿಟ್ಬಿಡಿ. ಆಮೇಲೆ ಮದುವೆ ಆಗಿಲ್ಲ, ಹಸ್ತಮೈಥುನ ಏನಾದರೂ ಮಾಡುವ ಚಟ ಇದ್ದರೆ ಅದನ್ನು ಬಿಟ್ಬಿಡಿ. ಮದುವೆ ಆಗಿದೆ, ನಾನು ಲೈಂಗಿಕ ಕ್ರಿಯೆ ಮಾಡ್ಬೋದಾ, ಮಾಡಿ. ವಾರಕ್ಕೆ 1 ಸತಿ ಅಥವಾ 2 ಸತಿ ಮಾಡಿ, ಅದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಶುಗರ್ನ ಮಾನಿಟರ್ ಮಾಡಿ, 200 ಒಳಗಡೆ ಇಡೋದು ಪ್ರಯತ್ನ ಮಾಡಿ. 200ಕ್ಕಿಂತ ಜಾಸ್ತಿ ಬರ್ತಾ ಇದೆ, HbA1c ಏನಿದೆಯಲ್ಲ 6.5 ಅಥವಾ 7ಕ್ಕಿಂತ ಜಾಸ್ತಿ ಬರ್ತಾ ಇದ್ರೆ, ನಿಮ್ಗೆ ಯಾರು ಡಯಾಬಿಟೀಸ್ ಡಾಕ್ಟರ್ ಇದ್ದಾರೆ
ಅವ್ರ ಹತ್ರ ತೋರಿಸಿ ಅವ್ರ ಸಲಹೆ ತೊಗೊಳ್ಳಿ, ಮಾತ್ರೆ ಏನಾದರೂ ಬದಲಾಯಿಸ್ತಾರ ಅಂತ ವಿಚಾರಿಸಿ. ಶುಗರ್ ಕಂಟ್ರೋಲ್, ಮಸಲ್ ಸ್ಟ್ರೆಂತ್, ಬ್ಯಾಲೆನ್ಸ್ ಡಯಟ್, ಪ್ರಾಪರ್ ಸ್ಲೀಪ್, ಡಿ ಅಡಿಕ್ಷನ್, ಸ್ಟ್ರೆಸ್ಫುಲ್ ಲೈಫ್, ಇಷ್ಟು ನೀವು ಫಾಲೋ ಮಾಡಿದ್ರೆ ನಿಮಗೆ ಶುಗರ್ ಇದ್ರೂ 65-70 ವರ್ಷವರೆಗೆ ಒಳ್ಳೆ ರೀತಿ ಲೈಂಗಿಕ ಕ್ರಿಯೆಯಲ್ಲಿ ಪಾರ್ಟಿಸಿಪೇಷನ್ ಮಾಡಬಹುದು. ಇಲ್ಲಾಂದರೆ 40-45 ವರ್ಷ ಒಳಗಡೆನೆ ಎಷ್ಟೋ ಡಯಾಬಿಟಿಸ್ ಪೇಷಂಟ್ ಸೆಕ್ಸ್ನ ಮರ್ತು ಹೋಗ್ತಾರೆ, ಅಥವಾ ಸೆಕ್ಸ್ ನನ್ನ ಲೈಫ್ನಲ್ಲಿ ಇತ್ತಂತ ಮರ್ತು ಹೋಗ್ತಾರೆ. ಎಷ್ಟೋ ಜನ ನನ್ನ ಹತ್ರ ಬರ್ತಾರೆ, ಸರ್ 45 ವರ್ಷ ಇದೆ, ನಂದು ಏಜು 3 ವರ್ಷ ಆಯ್ತು, ನಾನು ಗಂಡ ಹೆಂಡತಿ ಸೇರಿಲ್ಲ, ಮನಸ್ಸಿದೆ ಬಟ್ ಬಾಡಿ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ. ಬಟ್ ಅವ್ರಿಗೆ ಹೇಳ್ತೀನಿ, ನಾನು ಸ್ವಲ್ಪ ವ್ಯಾಯಾಮ ಮಾಡೀನಿ ಸರ್, ಆಗಲ್ಲ ಅಂತ. ಅವ್ರಿಗೇನು ನಾನು ಬರೀ ಮಾತ್ರೆ ತೊಗೊಂಡು ಸೂಪರ್ ಮ್ಯಾನ್ ಆಗ್ಬೇಕಂತಾರೆ. ಬಟ್ ಹೇಳ್ತೀನಿ, ಡಾಕ್ಟರ್ ಆಗಲಿ ಯಾವುದೋ ಮೆಡಿಸಿನ್ ಆಗಲಿ ಒಂದು 50% ಕೆಲಸ ಮಾಡೋದೆ, 50% ನಿಮ್ಮ ಬಾಡಿಗೆ ನೀವಿದು ಹೊಡಿಬೇಕು, ನೀವೇ ಎಕ್ಸಸೈಸ್ ಮಾಡಬೇಕು. ನಿಮ್ಗಾಗಿ ನಾನು ಎಕ್ಸಸೈಸ್ ಮಾಡೋಕ್ಕಾಗಲ್ಲ. ಸೊ ನಿಮಗೆ ಡಯಾಬಿಟೀಸ್ ಇದೆ ಅಂದರೆ ಎಷ್ಟು BG ಇದ್ರೂ ಪರವಾಗಿಲ್ಲ, ಡೈಲಿ 1 hour ಎಕ್ಸಸೈಸ್ ಇಸ್ ಮಸ್ಟ್. ಇಷ್ಟು ಫಾಲೋ ಮಾಡಿ. ಮತ್ತು ಯಾರು ನಿಮ್ಮ ಸ್ನೇಹಿತರು ಡಯಾಬಿಟೀಸ್ ಇದೆ ಅಥವಾ ಶುಗರ್ ಎಂಟ್ರಿ ಹೊಡಿತಾ ಇದೆ, ಈ ವಿಡಿಯೋ ಅವ್ರಿಗೆ ಶೇರ್ ಮಾಡಿ. ಅಥವಾ ಯಾರು ಸ್ವಲ್ಪ ದಪ್ಪ ಇದ್ದಾರೆ, ತೂಕ ಜಾಸ್ತಿ ಇದೆ, ಅವ್ರಿಗೆ ಶೇರ್ ಮಾಡಿ. ಅಥವಾ ಯಾರು ಹೊಸ ಮದುವೆ ಆಗಿದೆ ಅವ್ರಿಗೆ ಶೇರ್ ಮಾಡಿ. ಈಗ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಎರಡೂ ಈ ವಿಡಿಯೋನಲ್ಲಿ ಹೇಳಿದ್ದೀನಿ. ಸೊ ದಯವಿಟ್ಟು ಇದನ್ನು ಫಾಲೋ ಮಾಡಿ. ಇನ್ ಕೇಸ್ ನಿಮಗೆ ಯಾವುದೋ ವಿಷಯದಲ್ಲಿ ತಿಳಿಬೇಕು ಅಥವಾ ಯಾವುದೋ ಒಂದು ಸೆಕ್ಸುವಲ್ ಇನ್ಫಾರ್ಮೇಷನ್ ನಿಮಗೆ ಬೇಕಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಬರುವ ದಿನಗಳಲ್ಲಿ ಆ ವಿಡಿಯೋ ನಾನು ಮಾಡ್ತೀನಿ. ನಮಸ್ಕಾರ.